ಕ್ರಮ ಕೈಗೊಳ್ಳಬೇಕು ಅದೆಲ್ಲವನ್ನೂ ಕೂಡ ತೆಗೆದುಕೊಳ್ತಾ ಇದ್ದೀವಿ ಅಂತ. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಬಾಣಂತಿಯರ ಸಾವಿನ ವಿಷಯವೇ ಪ್ರಮುಖವಾಗಿ ಪ್ರಸ್ತಾಪ ಆಗಿದೆ. ಮುಲಾಜಿಲ್ದೇನೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ಜರುಗಿಸಿ, ಸಿಎಂ ಹೇಳಿದ್ದಾರೆ. ಮುಲಾಜಿಲ್ದೆ ಕ್ರಮ ಜರುಗಿಸಿ, ಏನಾಗಿದೆ ಅನ್ನೋದ್ರ ವಿವರ ತಗೊಳ್ಳಿ. ಇಂಥದಕ್ಕೆಲ್ಲ ಅವಕಾಶ ಇಲ್ಲವೇ ಇಲ್ಲ ನಮ್ಮ ಸರ್ಕಾರದಲ್ಲಿ. ಯಾರೇ ತಪ್ಪು ಮಾಡಿದ್ರು ಕೂಡ ಮುಲಾಜಿಲ್ದನೆ ಕ್ರಮ ತಗೊಳ್ಳಿ. ಇದು ಸಿಎಂ ಹೇಳಿರುವಂತ ಮಾತು. ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿ ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸಿಎಂ ಅವರು ಶರಣ್ ಪ್ರಕಾಶ್ ಪಾಟೀಲ್ರಿಗೆ ಹೇಳಿದ್ದಾರೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಹೇಳಿದ್ದಾರೆ, ಮುಲಾಜಿಲ್ದನೆ ಕ್ರಮ ತಗೊಳ್ಳಿ. ಯಾರ್ಯಾರು ತಪ್ಪು ಮಾಡಿದಾರಲ್ಲ ಅವ್ರ ವಿರುದ್ಧ ಕ್ರಮ ಆಗಬೇಕು, ಅದರ ಎಲ್ಲ ವಿವರಗಳನ್ನು ಕೂಡ ಕಲೆ ಹಾಕಬೇಕು. ಇಂಥದ್ದೆಲ್ಲ ನನ್ನ ಸರ್ಕಾರದಲ್ಲಿ ಆಗಲೇಬಾರದು ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ರೀತಿ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಸ್ಕ್ರೀನ್ನ ಎಡಭಾಗದಲ್ಲಿ ಯಾವ ರೀತಿ ಬಾಣಂತಿಯರು ಸರಣಿ ಸಾವಾಗಿದೆ. ಬಾಣಂತಿಯರ ಸಾವುಗಳು ಒಂದಾದ್ಮೇಲೆ ಒಂದು. ಇಲ್ಲಿ ತಿರ್ಗಿ 6 ಜನ ಸತ್ತಿದ್ದಾರೆ. ಒಬ್ಬರು ಬೇರೆ ಕಾರಣದಿಂದ ಅಂತ ಹೇಳಲಾಗ್ತಿದೆ, ಆದರೂ ಕೂಡ 5 ಜನ ಅಂದ್ಕೊಳ್ಳಿ. ಏನು ಅರ್ಥ ಇದು? ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಇಲಾಖೆಯ ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಇಲಾಖೆಯೇ ಅನಾರೋಗ್ಯಕ್ಕೊಳಗಾಗಿದೆ. ಕೋವಿಡ್ ಆದಾಗ ಏನು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಹತ್ತಿದ್ದು, ರಾಹುಲ್ ಸೇರಿದಂತೆ ಎಲ್ಲ ನಾಯಕರು ಟವಲನ್ನು ಒರೆಸ್ಕೊಂಡಿದ್ದು. ಈಗ ಬಾಣಂತಿಯರೇ ಮೃತಪಟ್ಟಿದ್ದಾರೆ. ನಿಮಗೆ ಕಣ್ಣೀರು ಬರಲ್ವಾ? ಒಂದು ಸಿಂಗಲ್ ಡ್ರಾಪ್ ಆದರೂ ಕಣ್ಣೀರು ಬರಬಾರದ ನಿಮಗೆ? ಇದು ಅಶೋಕ್ ಕೇಳಿರುವಂತ ಪ್ರಶ್ನೆ. ಇಲ್ಲಿ ಆರೋಗ್ಯ ಇಲಾಖೆ ಅನಾರೋಗ್ಯ ಇಲಾಖೆ ಆಗಿದೆ. ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಮತ್ತು ಬಳ್ಳಾರಿಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ, ವಿಮ್ಸ್ ಇರಬೇಕು, ಆಸ್ಪತ್ರೆಗೆ ನಾನು ಕೂಡ ಭೇಟಿ ಮಾಡಿದ್ದೆ. ನಾನು ಭೇಟಿ ಮಾಡಿದಾಗ 4 ಜನ ಬಾಣಂತಿಯರು ಅವರು ಕೊಟ್ಟಂಥ ಫ್ಲೂಯಿಡ್ IV ಅದು ಕಳಪೆ ಆಗಿದ್ದರಿಂದ ಅವರ ದೇಹಕ್ಕೆ ಸೇರಿದ ತಕ್ಷಣ ಅವರ ಕಿಡ್ನಿ, ಲಿವರ್ ಫಂಕ್ಷನ್ನು, ಆ ಕಳಪೆ ಔಷಧಿ ಸಪ್ಲೈ ಮಾಡಿದ್ದು 6 ತಿಂಗಳೇ ಡ್ರಗ್ ಡಿಪಾರ್ಟ್ಮೆಂಟು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇದು ಕಳಪೆ ಇದೆ, 28 ಐಟಮ್ಸ್ ಕಳಪೆ ಇದೆ, ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಈ ಕಂಪ್ನಿ ಮೇಲೆ ಅಂತ ಹೇಳಿದ ಮೇಲೂ ಕೂಡ ಅದೇ ಕಂಪ್ನಿಯಿಂದ ವೆಸ್ಟ್ ಬೆಂಗಾಲ್ ಕಂಪ್ನಿಯಿಂದ ಪರ್ಚೇಸ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಅದು ವೆಸ್ಟ್ ಬೆಂಗಾಲ್ ಕಂಪ್ನಿ ಬಾಂಗ್ಲಾದೇಶದಿಂದ ಏನೋ ತಯಾರಾಗಿ ಬರ್ತೈತೆ ಅಂತಲೂ ಹೇಳ್ತಾ ಇದ್ರು. ಅಲ್ಲ, ತಗೊಂಡಿದ್ದಾರೆ ಅಂತ ಹೇಳೋದು. ಈ ಅನಾಹುತಕ್ಕೆ ಕಾರಣ ಆ ಡ್ರಗ್ಗೆ. ಅಲ್ಲಿನ ವೈದ್ಯರು ಹೇಳಿದ ಪ್ರಕಾರ ನಾನು ಸುಮಾರು 1 ಗಂಟೆಗಳ ಕಾಲ ವೈದ್ಯರ ಜೊತೆ ಚರ್ಚೆ ಮಾಡಿದ್ದೀನಿ. ಅವ್ರು ಹೇಳಿದ್ದು, ಈ ಡ್ರಗ್ ಕೊಟ್ಟ ಮೇಲೆ ಅವರ ಕಿಡ್ನಿ ಫೇಲ್ಯೂರ್ ಆಯಿತು, ಲಿವರ್ ಫೇಲ್ಯೂರ್ ಆಯಿತು, ನಮ್ಮ ಕೈಲಿ ಏನು ಮಾಡೋಕ್ಕಾಗಲಿಲ್ಲ, ಸತ್ತಿದ್ದಾರೆ ಅನ್ನೋದು ಮಾತು ಸ್ಪಷ್ಟವಾಗಿ ಹೇಳಿದ್ದಾರೆ. ಆನ್ ರೆಕಾರ್ಡು, ಮೀಡಿಯಾ ಮುಂದೆನೇ, ಜನಗಳ ಮುಂದೆನೇ ನಾನು ಎನ್ಕ್ವೈರಿ ಮಾಡಿರೋಂಥದ್ದು. ಇಷ್ಟಾದ ಮೇಲೂ ನಿಮಗೆ ಸಿದ್ದರಾಮಯ್ಯನವ್ರಿಗೆ ಒಂಚೂರು ಕರುಣೆ ಬೇಡ? ಒಂದು ಸ್ವಲ್ಪ ಕರುಣೆ. ಮಕ್ಕಳನ್ನು ಉಳಿಸುವಂಥ ಪ್ರಯತ್ನವನ್ನು ನೀವು ಮಾಡದೆ ನೀವಿಂಥ 100 ಸಮಾವೇಶ ಮಾಡಿದ್ರು ಇದ್ರ ಶಾಪ, ಇದ್ರ ಪಾಪ, ಈ ಪಾಪದಲ್ಲೇ ನೀವು ನರಳಿ ಈ ಸರ್ಕಾರ ಸತ್ತೋಗ್ತದೆ. ನೀವು ಕೇಳಿದ್ರಿ, ಕೋವಿಡ್ ಆದಾಗ ಆಕ್ಸಿಜನ್ ಕೊರತೆಯಿಂದ ಅಲ್ಲಿ ಮೈಸೂರಿನ DC ಏನು ಅವಾಂತರ ಆಯಿತು. ಆ ಸಂದರ್ಭದಲ್ಲಿ ಆದಂಥ ಸಾವಿಗೆ ಏನು ಸ್ವತಃ ರಾಹುಲ್ ಗಾಂಧಿಯವರು ಬಂದಿದ್ದರು. ಕೋವಿಡ್ ಸಂದರ್ಭ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, DK ಶಿವಕುಮಾರ್ ಹೋಗಿ ಹತ್ತಿದ್ದೆ, ಟವಲ್ ತಗೊಂಡು ಕಣ್ಣು ಒರೆಸ್ಕೊಂಡಿದ್ದೆ. ನಿಮ್ಮ ಜೊತೆ ನಾವಿದ್ದೀರಿ, ನಿಮ್ಮ ಇಡೀ ಕುಟುಂಬವನ್ನು ನಾವು ಸಲುತ್ತೀರಿ ಅಂದರು. ಇವತ್ತು ಇಲ್ಲಿ ಸತ್ತಿರೋರಿಗೆ ಯಾರಾದರೂ ಒಂದು ಲೋಟ ಕಣ್ಣೀರು ಬೇಡ, ಒಂದು ಚೊಂಬು ಕಣ್ಣೀರು ಬೇಡ. ನಿಮ್ಮ ಗುರ್ತು ಅದು ಚೊಂಬು ಹಾಕಿದ್ದಾರೆ, ಗುರ್ತು ಬೇಡ. ಒಂದು ತೊಟ್ಟು, ಒಂದೇ ಒಂದು ಡ್ರಾಪ್, ಸಿಂಗಲ್ ಡ್ರಾಪ್ ಕಣ್ಣಲ್ಲಿ ನೀರು ಬಂದಿದೆಯಾ ನಿಮಗೆ?